ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿ 6 ದಿನ ಕಳೆದರೂ ನಾಲೆಗೆ ನೀರು ಬಂದಿಲ್ಲ. ಭದ್ರಾ ಅಚ್ಚುಕಟ್ಟು ಕೊನೆಯ ಭಾಗದ ಜಮೀನುಗಳಿಗೆ ನೀರು ಸಿಗದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ನೀರು ಸಿಗದೆ ಹೋದರೆ ರೈತರ ಬದುಕು ಬೀದಿಗೆ ಬರುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಭದ್ರಾ ನಾಲೆಗೆ ಇಳಿದು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದರು. ಖಾಲಿ ನಾಲೆಯಲ್ಲಿ ಕುಳಿತು ಧರಣಿ ನಡೆಸಿದ ರೈತರು. ನಾಲೆಗೆ ನೀರು ಹರಿಸಿ 6 ದಿನ ಕಳೆದರೂ ಹನಿ ನೀರಿಲ್ಲ. ಅಕ್ರಮ ಪಂಪ್ ಸೆಟ್ಗಳ ವಿರುದ್ಧ ಧ್ವನಿ ಎತ್ತಿದ ರೈತರು. ಖಾಲಿ ನಾಲೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುತ್ತಿರುವ ರೈತರು ಸರ್ಕಾರ ಹಾಗೂ ಅಧಿಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಅನ್ನದಾತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕುಕ್ಕವಾಡ ಸಮೀಪದ ಭದ್ರಾ 2ನೇ ವಲಯದ ನಾಲೆಯಲ್ಲಿ. ಹೌದು, ಕಳೆದ ಬಾರಿಯೂ ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಟ್ಟಾಗ ಕೊನೆ ಭಾಗಕ್ಕೆ ನೀರು ತಲುಪಿರಲಿಲ್ಲ. ಅದೇ ರೀತಿ ಈ ಬಾರಿಯೂ ನಾಲೆಗೆ ನೀರು ಬಿಟ್ಟು 6 ದಿನ ಕಳೆದರೂ 2ನೇ ವಲಯಕ್ಕೆ ಒಂದು ಹನಿಯೂ ನೀರು ಕೂಡ ಹರಿದಿಲ್ಲ. ಇದರಿಂದ ಆಕ್ರೋಶಗೊಂಡ ರೈತರು ನಾಲೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು. ಕೊನೆ ಭಾಗಕ್ಕೆ ನೀರು ಬಾರದೆ ಹೋದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು. ಜಿಲ್ಲಾಡಳಿತ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದರೆ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎರಡೂ ಧಾವಿಸಿ ಬರ್ಬೇಕಂತ ಹೋರಾಟ ರೂಪಿಸ್ತಾರೆ. ಚುನಾವಣೆಯಲ್ಲಿ ಮತ ತಗೊಳೋದು ಗೊತ್ತಾಗಿದೆ. ನೀರು ಏನು ಕೊಡೋದು ಬೇಕಾಗಿಲ್ಲ, ಕರೆಂಟ್ ಏನು ಕೊಡೋದು ಬೇಕಾಗಿಲ್ಲ, ರಸ್ತೆ ಏನು ಕೊಡೋದು ಬೇಕಿಲ್ಲ, ಅಕ್ಕಿ ಕೊಡೋದು ಬೇಕಿಲ್ಲ, ಓಟ್ ತಗೊಳೋದು ಹೆಂಗು ಅಂತ ಗೊತ್ತಿದೆ. ಹಂಗಾಗಿ ಇಷ್ಟು ನಿರ್ಲಕ್ಷ್ಯ. ದಿನೇ ದಿನೇ ತಾಪಮಾನ ಹೆಚ್ಚುತ್ತಿದ್ದು ರೈತರು ಮಕ್ಕಳಂತೆ ಸಾಕಿದ ಬೆಳೆಗಳು ಒಣಗುತ್ತಿವೆ. ಅಕ್ರಮ ಪಂಪ್ಸೆಟ್ಗಳಿಂದ ಕೊನೆ ಭಾಗಕ್ಕೆ ನೀರು ತಲುಪಿಲ್ಲ. ಅಧಿಕಾರಿಗಳು ಅಕ್ರಮ ಪಂಪ್ಸೆಟ್ಗಳಿಗೆ ಕಡಿವಾಣ ಹಾಕಿ ಕೊನೆ ಭಾಗದ ನಾಲೆಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ಈಗ ನಮಗೆ ಭದ್ರಾ ಚಾನಲ್ಲು ಮತ್ತು ತುಂಗಭದ್ರಾ ನದಿಗೆ ಏನು ನೀರು ಬಿಡುಗಡೆ ಆಗಿದೆ, ಕೆಲವರು ಅನಧಿಕೃತ ಪಂಪ್ಸೆಟ್ಗಳನ್ನ ಹಾಕಿಕೊಂಡು ನೀರನ್ನು ಕೃಷಿ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಅವುಗಳನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಈಗ ಈ ಫೆಬ್ರವರಿನಲ್ಲಿ ಬಿಟ್ಟಿರುವ ನೀರಿನ ಪ್ರಮಾಣ ಅಂದಾಜು 14 ದಿವಸ ಬರುತ್ತೆ. ನಮಗೆ 14ನೇ ತಾರೀಕು ಬಿಟ್ಟಿದ್ದಾರೆ. ಸೊ ನಮಗೆ ಮಾರ್ಚ್ 3, 4ನೇ ತಾರೀಕುವರೆಗೂ ಕೂಡ ಏನಾಗಿದೆ, ಇನ್ನು 2 ಡೇಸ್ ಎಕ್ಸ್ಟೆನ್ಷನ್ ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ದಾವೆ. ಯಾಕೆಂದರೆ ಟೈಲೆಂಡ್ ಬರಬೇಕು ಅಂತ. ಸೊ ಟೈಲೆಂಡ್ಗೆ ಬಂತು ಅಂದರೆ ಸ್ವಲ್ಪ ಅಂತರ್ಜಲ ಮಟ್ಟವೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಪ್ರತಿ ವಾರವೂ ಕೂಡ ನಮ್ಮ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಬೇಕು ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಎವರಿ 10 ಡೇಸ್ಗೆ ಒಂದ್ಸಲ ಮೀಟಿಂಗನ್ನು ಮಾಡಿ ಎಲ್ಲೆಲ್ಲಿ ಸಮಸ್ಯಾತ್ಮಕ ಗ್ರಾಮಗಳು ಬರ್ತಾ ಇದ್ದಾವೆ ಅವಕ್ಕೆ ತಕ್ಷಣ ಪರಿಹಾರವನ್ನು ತೆಗೆದುಕೊಳ್ಳಲು ಹೇಳಿದ್ದೇವೆ. ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಿದರೂ ಕೊನೆ ಭಾಗಕ್ಕೆ ನೀರು ತಲುಪದೇ ಇರುವುದು ರೈತರ ನಿದ್ದೆಗೆಡಿಸಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಉಳಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ರೈತರಲ್ಲಿ ಮೂಡುವಂತೆ ಮಾಡಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಕಸ್ತೂರಿ ಗುಡೋಡಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.